ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಹೆಸರು ಮೊಹಮ್ಮದ್ ಫರ್ದೀನ್. ನಾನು ಹೊಂಬೇಗೌಡ ಬಾಯ್ಸ್ ಹೈಸ್ಕೂಲ್ ಶಾಲೆಯಲ್ಲಿ ಓದುತ್ತಾ ಇದ್ದಾನೆ. ನಾನು ಈಗ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ತಿದ್ದೀನಿ. ಈಗ ಫಸ್ಟ್ PUಗೆ ಹೋಗ್ತಾ ಇದ್ದೀನಿ. ನಾನು 10th ಸ್ಟ್ಯಾಂಡರ್ಡಲ್ಲಿ ಸಂಸ್ಕೃತನಲ್ಲಿ 125 ಔಟ್ ಆಫ್ 125 ತೊಗೊಂಡಿದ್ದೀನಿ. ಸಂಸ್ಕೃತ್ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಆ ಸ್ಕೂಲ್ನಲ್ಲಿ ಜಾಯಿಂಟ್ ಆಗುವಾಗ ತಗೊಂಡಿದ್ದೆ. ಆವಾಗ ನನಗೆ ಸಂಸ್ಕೃತ್ ಅಂದರೆ ತುಂಬ ಇಷ್ಟ ಇತ್ತು. ಯಾಕಂದರೆ ಅದು ಆ ಲ್ಯಾಂಗ್ವೇಜ್ ಜಾಸ್ತಿ ಯಾರೂ ಓದೋದಿಲ್ಲ. ಯಾರ್ದು ಮಾತೃಭಾಷೆ ಕನ್ನಡ ಇರುತ್ತೆ ಅವರು ಜಾಸ್ತಿ ಸಂಸ್ಕೃತ ಅಂತೂ ತಗೊಳ್ಳಲ್ಲ, ಯಾಕಂದರೆ ಅದು ಹಾಡಿರುತ್ತೆ ಅಂತ. ಆದರೆ ನಮ್ಮ ತಂದೆ, ನನ್ನ ಅಣ್ಣ, ತಾಯಿ ಎಲ್ಲ ಫ್ಯಾಮಿಲಿ ಸಜೆಷನ್ ಕೊಡ್ತಾರೆ, ಸಂಸ್ಕೃತ ಓದು ಚೆನ್ನಾಗಿರುತ್ತೆ ಅದು ಅಂತ. ಅಂದರೆ ಸಂಸ್ಕೃತ ದೇವ್ರ ಭಾಷೆ ಅಂತಲೂ ಹೇಳ್ತಾರೆ. ಅದು ಸಂಸ್ಕೃತ ಓದಿದ್ರೆ ಅದರಲ್ಲಿ ಗೀತ ಎಲ್ಲ ಓದೋಕ್ಕೆ ಇದಾಗುತ್ತೆ. ಅದಕ್ಕೆ ನಾನು ಸಂಸ್ಕೃತ ಅಂತ ಚೂಸ್ ಮಾಡಿದೆ. ನಮ್ಮ ಗುರುಗಳು ಸ್ಕೂಲಲ್ಲಿ ಎಲ್ಲ ಹೇಳ್ತಾರೆ ಸಂಸ್ಕೃತ ತೊಗೊಂಡ್ರೆ ಒಳ್ಳೆಯದು ಅಂತ. ಸಂಸ್ಕೃತ ಒಂಥರ ಬೆಸ್ಟ್ ಲ್ಯಾಂಗ್ವೇಜ್ ಇರ್ತಾರೆ. ಅದು ಹೋದರೆ ನಾನು ಸಂಸ್ಕೃತ ಯಾಕೆ ತೊಗೊಂಡೆ ಅಂದರೆ ಅದು ಒಳ್ಳೆಯ ಭಾಷೆ ಅಂತ. ಫೈನಲ್ ಎಕ್ಸಾಮ್ನಲ್ಲಿ ನಾನು ಸಂಸ್ಕೃತಲ್ಲಿ 125 ಔಟ್ ಆಫ್ 125 ಯಾಕೆ ಬಂತು ಅಂದರೆ ನಾನು ಎಕ್ಸಾಮ್ ದಿನಕ್ಕಿಂತ ಮುಂಚೆ ರಾತ್ರಿ 1 o'clock ತನಕ ಓದ್ತಾ ಇದ್ದೆ. ಅಂದರೆ ನನಗೆ ಎಕ್ಸಾಮ್ ರಿಸಲ್ಟ್ಗಿಂತ ಮುಂಚೆ ಇದ್ದಾಗ್ತಾಯಿತ್ತು ನನಗೆ ಗ್ರಾಮರಲ್ಲಿ 5 marks ಹೋಗುತ್ತೆ ಅಂತ. ಆದರೆ ಹೋಗಿಲ್ಲ. ಅಷ್ಟು ಪ್ರಿಪೇರ್ ಇರುತ್ತೆ, ಕಾನ್ಫಿಡೆಂಟ್ ಇತ್ತು 95 ಅಂತ ಬರುತ್ತೆ ಅಂತ. 95 ಅಂತ ಬರುತ್ತೆ, 100 ಔಟ್ ಆಫ್ 95 ಬರುತ್ತೆ ಅಂತ. ಆಮೇಲೆ ಗೊತ್ತಾಯಿತು ಎಲ್ಲ ಕರೆಕ್ಟ್ ಐತೆ ಅಂತ. ಸಂಸ್ಕೃತ ಟಫ್ ಅಂತ ಅನಿಸ್ತು. ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ಎಲ್ಲ ಬೇರೆ ಹಿಂದಿ ಎಲ್ಲ ಓದ್ತಾರೆ, ಕನ್ನಡ ಎಲ್ಲರೂ ಓದ್ತಾರೆ, ಆದರೆ ಸಂಸ್ಕೃತ ಯಾರೂ ಓದಲ್ಲ. ನನಗೆ ಅದೊಂದು ಇಷ್ಟ ಆಯಿತು. ನಾನು ಅದನ್ನು ಐ ವಾಂಟ್ ಟು ಟೇಸ್ಟ್ ದಟ್ ಲ್ಯಾಂಗ್ವೇಜ್. ಸೊ ನಾನು ಅದು ಸಂಸ್ಕೃತ ತಗೊಳ್ಳಿ 7 to 10 ಮಾಡ್ತಾಯಿದ್ದೆ. ಆಮೇಲೆ ಊಟ ಆದಮೇಲೆ 10 to 11:30 12 o'clock ತನಕ ಮಾಡ್ತಾಯಿದ್ದೆ. ಎಕ್ಸಾಮ್ ಪ್ರಿಪ್ರೇಟರೀಸ್ಗಿಂತ ಮುಂಚೆ 1 o'clock ತನಕ ಸ್ಟಡಿ ಮಾಡ್ತಾಯಿದ್ದೆ. ಆಮೇಲೆ ಬೆಳಗ್ಗೆ ಎದ್ದು ಎಕ್ಸಾಮ್ಗಿಂತ ಮುಂಚೆ ಸ್ವಲ್ಪ ಸ್ಟಡಿ ಮಾಡಿದೆ. ಎಕ್ಸಾಮ್ ಆಗೋಕ್ಕಿಂತ ಮುಂಚೆ ನಾನು ಫುಲ್ ಕಾಮ್ ಆಗಿದ್ದೆ. ಯಾಕಂದರೆ ಅದು ಮಿಂಗಲ್ ಆಗಿಬಿಟ್ಟು ಎಲ್ಲ ಫರ್ಗಟ್ ಆಗಿಬಿಡ್ತೀನಿ ಅಂತ. ಸಂಸ್ಕೃತ ಹಿಂದಿ ಥರ ಸಿಮಿಲರ್ ಇರುತ್ತೆ. ಆಲ್ಫಾಬೆಟ್ಸ್ ಎಲ್ಲ ಸಿಮಿಲರ್ ಇರುತ್ತೆ. ನನಗೆ ಅದು ಅನಿಸ್ತು ಹಾಡೈತೆ, ನಾನು ಅದು ಮಾಡಲ್ಲ ಅದು ಅಂತ. ಆದರೆ ಎಲ್ಲರೂ ಹೇಳ್ತಾಯಿದ್ರು ಮಾಡು ಚೆನ್ನಾಗಿರುತ್ತೆ ಅಂತ. ಅಂದರೆ ನನಗೂ ಒಂಥರ ಇಷ್ಟ ಇತ್ತು, ನಾನು ಇದು ಲ್ಯಾಂಗ್ವೇಜ್ ಕಲಿಯೋಣ, ಇದು ಒಂಥರ ಸ್ಪೆಷಲ್ ಲ್ಯಾಂಗ್ವೇಜ್, ನಾನು ಸಂಸ್ಕೃತಲ್ಲಿ ಮಾತಾಡಬೇಕು, ನನಗೆ ಸಂಸ್ಕೃತ ಬರೆಯೋಕ್ಕೆ ಕಲಿಬೇಕು ಅಂತ. ಸಂಸ್ಕೃತ ಒಂಥರ ಮಿಸ್ಟೀರಿಯಸ್ ಲ್ಯಾಂಗ್ವೇಜ್ ಥರ ನನಗೆ ಇತ್ತು. ಅಂದರೆ ನನ್ನ ಲೈಫಲ್ಲಿ ಜಾಸ್ತಿ ಸಂಸ್ಕೃತ ಓದೋಕ್ಕೆ ಏಮ್ ಇತ್ತು ನನಗೆ. ಅದಕ್ಕೆ ಸಂಸ್ಕೃತನ ಇಷ್ಟಪಟ್ಟು ನಾನು ಟೆಕ್ಸ್ಟ್ ಬುಕ್ ಇರುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ ಕ್ಲಾಸ್ ಮಾಡುವಾಗ ಎಲ್ಲ ಪಾಯಿಂಟ್ಸನ್ನು ನಾನು ನೋಟ್ ಮಾಡ್ಕೊತೀನಿ. ಆಮೇಲೆ ಮನೆಗೆ ಬಂದು ನಾನು ಒಂದು ಬುಕ್ ಇಟ್ಕೊಂಡಿದ್ದೆ ಸಂಸ್ಕೃತ ನನ್ನ ಓನ್ ಸೆಂಟೆನ್ಸಿಂದ. ಅದು ಓನ್ ಸೆಂಟೆನ್ಸ್ ಪಿಕ್ ಮಾಡಿ ಗ್ರಾಮರ್ ಹಾಕಿ ನನ್ನ ಓನಿಂದ ನಾನು ಎರಡು ಸೆಂಟೆನ್ಸ್ ಮಾಡ್ತಾಯಿದ್ದೆ. ಆಮೇಲೆ ತೊಗೊಂಡೋಗಿ ನನ್ನ ಫ್ರೆಂಡ್ಸ್ಗೆ ಎಲ್ಲ ತೋರಿಸ್ತಾಯಿದ್ದೆ. ಅವರು ಕರೆಕ್ಟ್ ಮಾಡ್ತಾಯಿದ್ರು, ಇದು ಕರೆಕ್ಟ್, ಇದು ಇಲ್ಲ ಅಂದರೆ ಸರ್ಗೆ ತೋರಿಸ್ತಾ ಇದ್ದ. ಅದಕ್ಕೆ ಗ್ರಾಮರ್ ಆ ಥರ ಡೆವಲಪ್ ಆಯಿತು ನಂದು. ನಾನು ಸಂಸ್ಕೃತ ಕಾಲೇಜ್ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಚೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನ್ನ ಲೈಫ್ ಪೂರ್ತಿ ಸಂಸ್ಕೃತಲ್ಲೇ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಮುಸ್ಲಿಮ್ಸರು ಸಂಸ್ಕೃತ ಕಲಿಯೋಕ್ಕೆ ಏನೂ ಇಲ್ಲ. ಅಂದರೆ ಸಂಸ್ಕೃತ ಅಂತೂ ಒಂದು ಲ್ಯಾಂಗ್ವೇಜ್, ಬೆಸ್ಟ್ ಲ್ಯಾಂಗ್ವೇಜ್ ಅದು. ಅಂದರೆ ಹಿಂದಿ ಕನ್ನಡ ಎಲ್ಲ ಕಲಿತಾರೆ, ಸಂಸ್ಕೃತ ಕಲಿಬೇಕು. ಯಾಕಂದರೆ ಅದು ಬೆಸ್ಟ್ ಲ್ಯಾಂಗ್ವೇಜ್, ದೇವ್ರ ಭಾಷೆ ಅಂತಲೂ ಹೇಳ್ತಾರೆ. ಆಮೇಲೆ ಹೋಲಿ ಲ್ಯಾಂಗ್ವೇಜ್ ಅಂತಲೂ ಕರೀತಾರೆ ಅದನ್ನು. ಅದಕ್ಕೆ ಸಂಸ್ಕೃತ ಕಲಿಬೇಕು, ಓದಬೇಕು. ಏನು
ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಅಬೌಟ್ ಟೇಕಿಂಗ್ ಲ್ಯಾಂಗ್ವೇಜ್ ಇನ್ ದಟ್. ಸೊ ಲ್ಯಾಂಗ್ವೇಜ್ ಸಂಸ್ಕೃತ ಲ್ಯಾಂಗ್ವೇಜ್ ಓದೋಕ್ಕೆ ಎಲ್ಲ ಈಸಿ ಇರುತ್ತೆ. ಎಲ್ಲ ಕರ್ನಾಟಕಗೆ ಇಲ್ಲ ಇನ್ನು ಮುಂದೆ ನಾನು ಒಳ್ಳೆ ಹೆಸರು ಅಂತ ತೊಗೊಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ RV ಮಮತಾ ರಾಜ್ ಮ್ಯಾಮು ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಮುಸ್ಲಿಮ್ ಇದ್ದರೆ ಸಂಸ್ಕೃತ ಓದೋಕ್ಕೆ ಏನಿಲ್ಲ, ಅಂದರೆ ಸಂಸ್ಕೃತ ಇಟ್ಸ್ ಜಸ್ಟ್ ಅ ಲ್ಯಾಂಗ್ವೇಜ್ ಆ್ಯಂಡ್ ಅ ಹೋಲಿ ಲ್ಯಾಂಗ್ವೇಜ್. ಸೊ ಸಂಸ್ಕೃತ ಓದಿದ್ರೆ ಏನೂ ಇಲ್ಲ, ಒಳ್ಳೆಯದು. ಅಂದರೆ ಸಂಸ್ಕೃತಲ್ಲಿ ಔಟ್ ಆಫ್ ಔಟ್ ಈವನ್ ದಿಸ್ ಈಸ್ ಈಸಿಯೆಸ್ಟ್ ಥಿಂಗ್ ಇನ್ ದಟ್. ಸೊ ಓದೋಕ್ಕೆ ಏನಿಲ್ಲ. ಸಂಸ್ಕೃತ ಅಂದರೆ ನಮಗೆ ಏನು ಹೇಳೋದು, ಗುರುಗಳ ಬಗ್ಗೆ ಜಾಸ್ತಿ ಹೇಳ್ತಾರೆ. ಗುರು ಜಾಸ್ತಿ ಅಂದರೆ ಅದರಲ್ಲಿ ರೆಸ್ಪೆಕ್ಟ್ ಜಾಸ್ತಿ ಕೊಡಬೇಕು. ಆ ಥರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾರೆ. ಅದು ಒಳ್ಳೆಯದು. ಅಂದರೆ ಸಂಸ್ಕೃತ ಲ್ಯಾಂಗ್ವೇಜ್ ವಿದ್ಯಾ ಥರ. ವಿದ್ಯಾ ಯಾವಾಗಲೂ ಖಾಲಿ ಆಗೋದಿಲ್ಲ, ಯಾರೂ ಕಳ್ತನ ಮಾಡೋದಿಲ್ಲ, ತಲೆ ಮೇಲೆ ಬೋಜು ಇರೋದಿಲ್ಲ, ಯಾರೂ ರಾಜನಿಗೆ ಹೋಗೋದಿಲ್ಲ, ಅಣ್ಣ ತಮ್ಮ ಹತ್ರ ಏನೂ ಡಿವೈಡು ಆಗೋದಿಲ್ಲ. ಆಮೇಲೆ ನಾವು ಸಂಸ್ಕೃತ ವಿದ್ಯಾ ಬೇರೆ ವಿದ್ಯಾ ಎಲ್ಲ ಎಷ್ಟು ಖರ್ಚು ಮಾಡ್ತೀವಿ ಅಷ್ಟೇ ನಮಗೆ ಇನ್ನೂ ಜಾಸ್ತಿ ಸಿಗುತ್ತೆ. ಅದೇ ಸಂಸ್ಕೃತ ಧನ ಎಲ್ಲ ಧನಗಳದಿಂದ ಶ್ರೇಷ್ಠವಾದ ಧನ. ನಾನು ಅವರೆಲ್ಲರಿಗೆ ಫುಲ್ ಥ್ಯಾಂಕ್ಫುಲ್ ಇರ್ತೀನಿ. ಯಾಕಂದರೆ ನಮ್ಮ ತಂದೆ ತಾಯಿ ಅಂದ್ಕೊಂಡೇ ಇರಲಿಲ್ಲ ನಾನು ಸಂಸ್ಕೃತಲ್ಲಿ ಔಟ್ ಆಫ್ ಔಟ್ ಬರ್ತೀನಿ. ಯಾಕಂದರೆ ಸಂಸ್ಕೃತ ಐ ವಾಸ್ ವೀಕ್ ಇನ್ ದ್ಯಾಟ್, ಬಟ್ ಐ ಡೆವಲಪ್ ಮೈ ಸೆಲ್ಫ್ ಬೈ ಮೇಕಿಂಗ್ ಮೈ ಓನ್ ನೋಟ್ಸ್ ಇಟ್ ಸೆಲ್ಫ್. ನಮಸ್ಕಾರ. ತುಂಬ ಖುಷಿಯಾಗುತ್ತೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪೇರೆಂಟ್ಸ್. ಆ ಪೇರೆಂಟ್ಸ್ಗೆ ಈ ಕ್ರೆಡಿಟ್ ಎಲ್ಲ ಹೋಗ್ಬೇಕು. ಯಾಕಂದರೆ ಮಗನ ಇಂಟ್ರೆಸ್ಟ್ನ ಗುರುತಿಸ್ಬಿಟ್ಟು ಇವತ್ತು ಅವ್ರಿಗೆ ಅವಕಾಶಗಳು ಮಾಡಿಕೊಟ್ಟು, ಅವ್ರಿಗೆ ವೆರಿ ಮಿಡಲ್ ಕ್ಲಾಸಿಂದ ಬಂದಂಥವ್ರಿಗೆ ಅವಕಾಶಗಳು ತುಂಬ ಕಮ್ಮಿ ಅಂತ ಹೇಳ್ತೀವಿ. ಬಟ್ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅಂತ ಹೇಳ್ಬೋದು. ಯಾಕಂದರೆ ಅವ್ನ ಸಂಕಲ್ಪ ಅಷ್ಟು ದೃಢವಾಗಿದೆ ಅಂತ ಹೇಳ್ಬೋದು. ಸಿ ರಿಲಿಜಿಯನ್ ಡಸಂಟ್ ಮ್ಯಾಟರ್, ಲ್ಯಾಂಗ್ವೇಜ್ಗೆ ಇವತ್ತು ಸಂಸ್ಕೃತ ಅನ್ನೋದು ಇಟ್ಸ್ ಲ್ಯಾಂಗ್ವೇಜ್, ಆ ಮದರ್ ಲ್ಯಾಂಗ್ವೇಜ್ ಅದು. ಆ್ಯಕ್ಚುಲಿ ಫಾರ್ ಎವ್ರಿ ಅದರ್ ಲ್ಯಾಂಗ್ವೇಜ್ ದಿಸ್ ಇಸ್ ದ ಮೇನ್ ಸೋರ್ಸ್ ಥರ. ಸೊ ಇವತ್ತು ಒಂದು ಸಂಸ್ಕೃತದಲ್ಲಿ ಒಂದೊಂದು ವರ್ಡಲ್ಲೂ ದರ್ ಇಸ್ ಅ ವೈಬ್ರೇಷನ್. ಆ ವೈಬ್ರೇಷನ್ ಆ್ಯಕ್ಸ್ ಎನ್ ಇಂಪ್ಯಾಕ್ಟ್ ಆನ್ ಯುವರ್ ಬ್ರೈನ್. ಸೊ ಈ ಸಂಸ್ಕೃತ ಕಲಿಯೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಇನ್ನೂ ಮೆಮೊರಿ ಇಂಪ್ರೂವ್ ಆಗುತ್ತೆ. ಹೊತ್ತು ಯು ವಿಲ್ ನಾಟ್ ಲೂಸ್. ಬಟ್ ನನಗೇನು ಆಶ್ಚರ್ಯ ಅಂದರೆ ತುಂಬ ಆ ಹುಡುಗ ಇವಾಗ ಫರ್ದೀನ್ ಪಾಷಾ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ನಮ್ಮ ದೇವರ ಭಾಷೆ ಅಂತ ಹೇಳ್ತಿದ್ದ ಹುಡುಗ. ಹೌದು, ಖಂಡಿತ ಅದು ಹೋಲಿ ಭಾಷೆ ಅದು ಅಂತ. ಅದನ್ನು ಇವತ್ತು ಪ್ರಮೋಟ್ ಮಾಡ್ತಿದ್ದಾರೆ. ಮತ್ತು ನಾವು ಹುಡುಗಂದು ಮೆಸೇಜ್ ಎಷ್ಟು ಚೆನ್ನಾಗಿತ್ತಂದರೆ, ಕಷ್ಟ ಅಂತ ಎಲ್ಲ ನಾವು ಅಂದ್ಕೊತೀವಿ ಅಷ್ಟೇ, ಪ್ರಯತ್ನ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಹೇಳೋಕ್ಕೆ ಇವರೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಮೇಡಮ್, ಸಂಸ್ಕೃತದಲ್ಲಿ 125-130 ಅಂಕ ತೊಗೊಂಡಿದ್ದು ಇಷ್ಟೊಂದು ಜನ ಪ್ರೋತ್ಸಾಹಿಸಿ ಖುಷಿಪಟ್ಟು ಬಂದಿದ್ದಾರೆ ಮೇಡಮ್ ಇವತ್ತು. ಅಂದರೆ ಎಲ್ಲೋ ನಿಮ್ಗೆ ಅನ್ಸಲ್ಲ ನಮ್ಮ ಕನ್ನಡನ ತುಂಬ ಪ್ರೀತಿಸ್ತಾ ಇದ್ದಾರೆ ಜನ ಅಂತ? ಖಂಡಿತ. ಇವತ್ತು ಸಂಸ್ಕೃತ ನಮ್ಮ ಹೊಂಬೇಗೌಡ ನಗರ ಸ್ಕೂಲಲ್ಲಿ, ಬಾಯ್ಸ್ ಸ್ಕೂಲಲ್ಲಿ ಓದಿರೋಂಥ ಹುಡುಗ, ಹಿ ವಾಸ್ ನಾಟ್ ಕಾನ್ಫಿಡೆಂಟ್. ಬಟ್ ಇಟ್ಸ್ ಅ ಪ್ರಯತ್ನ ಪಟ್ಟು ಇವತ್ತು ಅಷ್ಟು ಅಂಕೆಗಳು 100ಕ್ಕೆ 125ಕ್ಕೆ 125 ಅಂದರೆ 100% ಮಾರ್ಕ್ಸ್ ತೆಗೆದಿದ್ದಾರೆ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ಅದು ನಮ್ಮ ಭಾಗದಲ್ಲಿ ಈ ಹುಡುಗ ಇಲ್ಲಿ ಓದ್ಕೊಂಡು ಇಂಥ ಒಂದು ಇಡೀ ನಮ್ಮ ಪ್ರಪಂಚಕ್ಕೇ ಒಂದು ಮೆಸೇಜ್ ಅಂತ ಹೇಳ್ಬೋದು. ಯಾಕಂದರೆ ವಿ ಹ್ಯಾವ್ ಟು ರೀಸ್ಟಾರ್ಟ್ ವಿತ್ ಅವರ್ ಡಿವೈನ್ ಲ್ಯಾಂಗ್ವೇಜ್. ಎಲ್ಲರಿಗೂ ರೆಕಮೆಂಡ್ ಮಾಡ್ತೀವಿ ಸಂಸ್ಕೃತ ಕಲಿಬೇಕು ಅಂತ, ಎಲ್ಲರೂ ಬಿಟ್ಬಿಡ್ತೀವಿ ಯಾಕಂದರೆ ತುಂಬ ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ದಟ್ ಹ್ಯಾಸ್ ಅ ಮೀನಿಂಗ್ಫುಲ್. ಅದರಲ್ಲಿ ಪ್ರತಿಯೊಂದು ವರ್ಡಲ್ಲಿ ನಾನು ಹೇಳ್ದಂಗೆ ಆ ವೈಬ್ರೇಷನ್ ಇದೆ, ಅದರಲ್ಲಿ ಹಂಗೆ ಮೆಸೇಜೂ ಇದೆ, ನಮ್ಮ ಸಮಾಜಕ್ಕೆ ಬೇಕಾದಂಥ ಮೆಸೇಜೂ ಇದೆ ಸಂಸ್ಕೃತದಲ್ಲಿ. ಸೊ ಈ ಹುಡುಗ ತುಂಬ ಅವರು ತಂದೆ ತಾಯಿಗೆ ಒಂದು ಹೆಮ್ಮೆ ಹುಡುಗ ಅಂತ, ಮುಂದಕ್ಕೂ ಅವನಿಗೆ ಭವಿಷ್ಯ ಇದೆ ಮತ್ತು ಇದೇ ರೀತಿ ಸಂಸ್ಕೃತನ ಕ್ಯಾರಿ ಓವರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಈ ಭಾಗದಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು ಆ ಹುಡುಗನ ಗುರುತಿಸಿ ನಮ್ಮವರೆಗೂ ತಗೊಂಡು ಬಂದು ಆ ಹುಡುಗನಿಗೆ ಪ್ರೋತ್ಸಾಹ ಮಾಡೋಣ. ಇಂಥ ಒಂದು ಅವಕಾಶ ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಈ ಹುಡುಗನಿಗೆ ಅಂತ ಹೇಳಿದಾಗ, ನಾನು ನಿಮ್ಮ ಜೊತೆಗೆ ಜಾಯ್ನ್ ಆಗ್ತೀನಿ, ಬರ್ತೀನಿ ಅಂತ ಹೇಳಿ ಅವರು ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಕನ್ನಡ ನಮ್ಮ ಮಾತೃಭಾಷೆ ಆಯಿತು, ಇದು ದೈವ ಭಾಷೆ ಅಂತ ಹೇಳ್ತಾ ಇದ್ದೀವಿ. ಸೊ ಕನ್ನಡ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಮದರ್ ಟಂಗ್. ಅದು ಮದರ್ ಲ್ಯಾಂಗ್ವೇಜ್ ಅಂತ ಹೇಳಿದೆ ಸಂಸ್ಕೃತ. ಸೊ ಖಂಡಿತ ಇದು ಒಂದು ಮೆಸೇಜ್ ನಮ್ಮೆಲ್ಲರಿಗೂ. ಸಂಸ್ಕೃತ ನಾವೆಲ್ಲರೂ ಕಲಿಬೇಕು. ಭಾಷೆ ಇದಕ್ಕೆ ಜಾತಿ ಭೇದ ಅಂತ ಇಲ್ಲ ಅಂತ ಈ ಹುಡುಗ ಇವತ್ತು ಈಸ್ ಪ್ರೂವ್ಡ್ ಇಟ್. ನಮ್ಮ ಸೋಮೇಶ್ವರ ನಗರದ ಮುಸ್ಲಿಂ ಲೀಗ್ ಮತ್ತು ಕಮಿಟಿ ಇದೆ ಇಲ್ಲಿ. ಈ ಕಮಿಟಿ ನಮ್ಮ ಮಸೀದಿ ಕಮಿಟಿ ಇದೆ, ಅವರೆಲ್ಲರೂ ದೊಡ್ಡವರೆಲ್ಲ
ತುಂಬಾ ಸಪೋರ್ಟ್ ಮಾಡಿ ಆ ಹುಡುಗನ ಇಷ್ಟೊಂದು ಟ್ಯಾಲೆಂಟ್ ಇದೆ ಈ ಹುಡುಗನ್ನ ಇನ್ನೂ ಪ್ರೋತ್ಸಾಹ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮುಂದೆ ಬಂದಿದ್ದಾರೆ. ಇವತ್ತೆಲ್ಲ ನೋಡ್ಬೋದು ನಮ್ಮ ಸಾದಿಕ್ ಭಾಯ್ ಅವರು ಮತ್ತು ನಮ್ಮ ಆರಿಫ್ ಭಾಯ್ ಅವರು ಸಾಕಷ್ಟು ನಮ್ಮ ಅಣ್ಣ ತಮ್ಮದಿರು ಇಲ್ಲಿದ್ದಾರೆ. ಎಲ್ಲರೂ ನಾವೆಲ್ಲ ನಿನ್ನ ಜೊತೆಲಿ ಇರ್ತೀವಪ್ಪ, ಚೆನ್ನಾಗಿ ಓದು, ನಿಮ್ಗೆ ಏನು ಸಹಾಯ ಬೇಕಾದರೂ ನಾವು ಮಾಡ್ತೀವಿ ಅಂತ ಮುಂದೆ ಬಂದಿರೋದು ತುಂಬ ಖುಷಿಯಾಗತ್ತೆ. ಮೊದಲನೇದಾಗಿ ಅವರ ತಂದೆ ತಾಯಿಗೆ ನಾನು ಧನ್ಯವಾದ ಅರ್ಪಿಸ್ತಾ, ಒಂದು ಸುಖವಾದ ಸುದ್ದಿ ಇದು. ಏನಕ್ಕೆ ಇವತ್ತು ನೀವು ನೋಡ್ತೀರಾ, ಯಾವುದೇ ಒಂದು ಭಾಷೆ ಆಗಿರಲಿ ಅಷ್ಟು ತೊಗೊಳಕ್ಕೆ ಅಷ್ಟು ಸುಲಭ ಇಲ್ಲ. ಆದರೂ ಕೂಡ ಸಂಸ್ಕೃತ ಬಂದು ಒಂದು ಒಳ್ಳೆಯ ಭಾಷೆ, ಸ್ವಲ್ಪ ಟಫ್ ಇದೆ, ಆದರೂ ಕೂಡ ಗಾಡೆಸ್ ಲ್ಯಾಂಗ್ವೇಜ್ ಅದು. ಅದರಲ್ಲಿ ಅಷ್ಟು ತೊಗೊಂಡೋದ್ರೆ ನಿಜವಾದ ರೀತಿಯಲ್ಲಿ ಒಂದು ಮೈನಾರಿಟಿ ಪೀಪಲ್ಸ್ಗೆಲ್ಲ ಒಂದು ಹೆಮ್ಮೆಯ ಒಂದು ಸಂದೇಶ ಈ ನಮ್ಮ ಫರ್ದೀನ್ ಪಾಷಾ ಅವರು ಕೊಟ್ಟವ್ರೆ. ಎಲ್ಲರಿಗೆ ಒಂದು ಖುಷಿ ಆಗ್ತದೆ, ನಮ್ಮ ಜನಾಂಗಕ್ಕೆ, ಆಮೇಲೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಖುಷಿಯ ಒಂದು ಸುದ್ದಿ. ಸರ್, ನೀವು ಯಾವ ಥರ ಮಕ್ಕಳನ್ನ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಅವರು ಡೆವಲಪ್ಗೋಸ್ಕರ? ನೋಡಿ, ನಿನ್ನೆ ಇದು ಒಂದು ತಿಳಿದ ತಕ್ಷಣ ಈ ಥರ ಆಗಿದೆ ಅಂತ ನಾವೆಲ್ಲ ಒಂದು ಕೂತ್ಕೊಂಡು ಒಂದು ಯೋಚನೆ ಮಾಡಿದ ತಕ್ಷಣ ನನ್ನ ಜೊತೆಯಲ್ಲಿ ನಮ್ಮ RV ಮಮತಾರಾಜ್ ಮೇಡಮ್ ಅವರು ಕೂಡ ನಾನು ತಿಳಿಸಿದೆ. ಏನಕ್ಕೆ ಈ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನೇ ಒಂದು ಕಾರ್ಯ ಆದರೂ ಕೂಡ ನಾವು ನಮ್ಮ ದೊಡ್ಡವ್ರ ಜೊತೆ ಸ್ವಲ್ಪ ಒಂದು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದಾಗ ಅವರು ಇಡೀ ನಮ್ಮ ಒಂದು ಮಾತು ಕೇಳಿದ ತಕ್ಷಣ ನಾಳೆ ನಾನು ಕೂಡ ಬರ್ತೀನಿ, ನಾನು ಕೂಡ ಹೋಗಿ ಪ್ರೋತ್ಸಾಹನ ಆ ಮಗನ ನಾವು ಬೇರೆ ದಾರಿಯಲ್ಲೇ ತೊಗೊಂಡು ಹೋಗೋಣ ಅಂತ ಅವರು ಕೂಡ ನಮ್ಮ ಜೊತೆ ಬಂದು, ನಾವು ನಮ್ಮ ಮಸೀದಿ ಮೆಂಬರ್ಸ್ ಆಗಿರಲಿ, ಸಾದಿಕ್ ಬೈ ಆಗಿರಲಿ, ಖಲೀಲ್ ಬೈ ಆಗಿರಲಿ, ಇಮ್ತಿಯಾಜ್ ಬಿ ಅವರೆಲ್ಲರೂ ನಾವು ಜೊತೆಯಾಗಿ ಬಂದು ಅವ್ರನ್ನ ಪ್ರೋತ್ಸಾಹ ಮಾಡೋಣ ಅಂತ ನಾವೆಲ್ಲ ಇಲ್ಲಿ ಒಟ್ಟಾಗಿ ಸೇರಿದ್ದೀವಿ. ಎಲ್ಲ ನಮ್ಮ ಇಡೀ ಕರ್ನಾಟಕ ಜನತೆಗಾಗಿರಲಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿರಲಿ, ಎಲ್ಲರಿಗಾಗಿರಲಿ, ಇವರು ಮಾಡಿರೋ ಒಂದು ಕಾರ್ಯ, ಒಂದು ಒಳ್ಳೆಯ ಸಾಧನೆ, ಎಲ್ಲರಿಗೂ ಆ ಸಾಧನೆ, ಎಲ್ಲರೂ ಆ ಥರ ಸಾಧನೆ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಎಲ್ಲ ಸಾಧನೆಗಳನ್ನು ನಾವು ಸಾಧನೆ ಮಾಡಿ ನಾವು ಮೇಲ್ಗಡೆ ಹೋಗಿ ಒಂದು ಒಳ್ಳೆಯ ಸ್ಥಾನ, ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡು ಒಳ್ಳೆಯ ಒಂದು ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟೋ ಥರ ಒಂದು ಮೆಸೇಜನ್ನು ಕೊಡ್ತೀವಿ. अस्सलाम वालेकुम। आज हमारी कौम के बच्चे मोहम्मद फरदीन पाशा कन्नड़ा में पढ़ को संस्कृत में 125 को 125 मार्क्स ले को ही, यह हमारे वास्ते फ़ख्र की बात। क्योंकि तो आम आदमियाँ समझती कि हमारे कौम के बच्चे नहीं पढ़ सकते, लेकिन इन्होंने उसमें इंशाल्लाह विन हो को ही, इससे हम सब खुशी है। आइंदा जल को मैं क्या रिक्वेस्ट करता हूँ, तो हमारी सारी कौम के बच्चे अच्छा पढ़ को, कन्नड़ा को भी एक हम मदर टंग जैसा सब पढ़ती हैं कन्नड़ा वाले, वैसा हमें भी पढ़ रही, हमें भी पढ़ कन्नड़ा को हमें भी बहुत प्रोत्साहन कर रही हैं, हमें भी चाह रही हैं हमारी कौम के बच्चे भी आज कन्नड़ा में, संस्कृत में सब आगे बढ़ेंगे कर को बोलकर ये सबको एक रिक्वेस्ट कर को ये मैसेज देता हूँ। ये मोहम्मद फरदीन पाशा की तरफ से देखो, इनको एक सब इनकी एक ये लेको इनका सबक सब भी आइंदा चल को आगे बढ़ेंगे कर बोल को एक ये करते हैं, मैसेज देते सबके वास्ते।